सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताभ्यप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि। ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये द्वितीयाध्याये चतुर्थे पादे चत्वारि सूत्रैरुपनिबद्धेऽस्मिन् प्रथमे प्राणाधिकरणे तदुपनिबद्धं प्रथमं सूत्रं तस्मिन् अधिकरणे उपनिबद्धं प्रथमं सूत्रम् इदानीं द्विवारं पठित्वा सूत्रार्थं तदवशिष्टभाष्यभागं च यथाचार्यानुग्रहं विचारयामः। इदं सूत्रं पादादितोऽपि प्रथमं सूत्रं चतुर्थपादादितः अपि प्रथमं सूत्रमेव। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं प्रथमं सूत्रं तदवशिष्टभाष्यभागं च यथाचार्यानुग्रहम् इदानीं विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं द्विवारं पठामः। ॐ यद्भाष्योक्तेर्लवपरिजुषच्छात्रवर्गा महान्तो निर्भिन्दन्ति प्रबलमतयो वादिशैलं समस्तम्
ಯೈರ್ವೇದಾಬ್ಧೇರಮೃತಮಿವ ಸದ್ಭಾಷ್ಯಮಾಪತ್ ಪ್ರಕಾಶಂ ತತ್ಪಾದಾಬ್ಜಂ ಸ್ಫುರತು ಹೃದಯೇ ಹ್ಯುದ್ಧೃತಂ ಸರ್ವದಾ ಮೇ. ಓಂ ಯದ್ಭಾಷ್ಯೋಕ್ತೇರ್ಲವ ಪರಿಜುಷಶ್ಛಾತ್ರವರ್ಗಾ ಮಹಾಂತೋ ನಿರ್ಭಿಂದಂತೆ ಪ್ರಬಲಮತಯೋ ವಾದಿಶೈಲಂ ಸಮಸ್ತಂ. ಯೈರ್ವೇದಾಬ್ಧೇರಮೃತಮಿವ ಸದ್ಭಾಷ್ಯಮಾಪತ್ ಪ್ರಕಾಶಂ ತತ್ಪಾದಾಬ್ಜಂ ಸ್ಫುರತು ಹೃದಯೇ ಹ್ಯುದ್ಧೃತಂ ಸರ್ವದಾ ಮೇ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ಚತುರ್ಥೇ ಪಾದೇ ಪ್ರಥಮಂ ಚತುಸ್ಸೂತ್ರಾತ್ಮಕಂ ಪ್ರಾಣಾಧಿಕರಣಂ. ಓಂ ತಥಾ ಪ್ರಾಣಾಃ ಓಂ ಗೌಣ್ಯಸಂಭವಾತ್ ಓಂ ತತ್ಪ್ರಾಕ್ಶ್ರುತೇಶ್ಚ ಓಂ ತತ್ಪೂರ್ವಕತ್ವಾದ್ವಾಚಃ. ಇವು ಪ್ರಾಣಾಧಿಕರಣದಲ್ಲಿ ಉಪನಿಬದ್ಧವಾಗಿರತಕ್ಕಂತಹ 4 ಸೂತ್ರಗಳು. ಅದರಲ್ಲಿ ಮೊಟ್ಟ ಮೊದಲನೆಯ ಸೂತ್ರ ಓಂ ತಥಾ ಪ್ರಾಣಾಃ. ಓಂ ತಥಾ ಪ್ರಾಣಾಃ ತಥಾ. ತಥಾ ಅಂತಂದ್ರೇನು? ಪ್ರಾಣವೂ ಕೂಡ ಹಾಗೆಯೇ. ಹಾಗೆಯೇ ಅಂತಂದ್ರೇನು? ಹಿಂದೆ ಹೇಳಿದ ಹಾಗೆಯೇ. ಹಿಂದೆ ಹೇಳಿದ ಹಾಗೆಯೇ ಅಂತಂದರೆ ಏನು? ಹಿಂದೆ ಹೇಳಿದ ಹಾಗೆಯೇ ಹಿಂದೆ ಏನು ಹೇಳಿತ್ತು? ಹಿಂದೆ ಅವರು ಅದು ಯಾವುದೋ ಬೇರೆ ವಿಚಾರ ಹೇಳಿತ್ತು. ಯಾವುದು? ಈ ಒಂದು ಪ್ರಾಣಗಳು ಹುಟ್ಟಿದೆಯೋ ಹುಟ್ಟಿಲ್ವೋ ಅಂತಕ್ಕಂಥದ್ದನ್ನು ವಿಚಾರ ಮಾಡಿಕೊಂಡು ಅದು ಹುಟ್ಟಿದೆ ಅಂತ ಕೆಲವು, ಹುಟ್ಟಿಲ್ಲ ಅಂತ ಕೆಲವು ನಿರ್ಧಾರ ಮಾಡತಕ್ಕಂಥದ್ದಕ್ಕೆ ಯಾವ ಕಾರಣವೂ ಇಲ್ಲ. ಮತ್ತೆ ಈ ಸೃಷ್ಟಿಗಿಂತ ಮುಂಚೆಯೇ ಪ್ರಾಣವು ಇತ್ತು ಅಂತನ್ನುವುದಾಗಿ ಪೂರ್ಣವಾಗಿ ಪ್ರಾಣಗಳ ಉತ್ಪತ್ತಿಯನ್ನು ಅಲಗಳೆಯುವಂತಹದ್ದು ಇವೆಲ್ಲ ನಮಗೆ ಕಾಣುತ್ತವೆ. ಆದರೆ ನಾವು ಏನನ್ನು ತೀರ್ಮಾನ ಮಾಡಬೇಕು ಅಂತಂದರೆ, ಈ ಒಂದು ಪ್ರಾಣಗಳಿಗೆ ಉತ್ಪತ್ತಿ ಎಂಬತಕ್ಕಂಥದ್ದು ಇದ್ದೇ ಇದೆ. ಪ್ರಾಣಗಳೂ ಕೂಡ ಉತ್ಪನ್ನವಾಗಿವೆ. ಯಾವುದರಿಂದ? ಏತಸ್ಮಾದೇವ ಆತ್ಮನಃ. ಗೊತ್ತದೆ? ಯಸ್ಯ ಆತ್ಮನಃ ಆಕಾಶಾದಯಃ ಸಮುತ್ಪದ್ಯಂತೆ ತಸ್ಯೈವ ತಸ್ಮಾದೇವ ಆತ್ಮನಃ. ಯಸ್ಯೈವ ಬೇಡ, ಯಸ್ಮಾದ್ ಹೇಳಿ. ಯಸ್ಮಾದೇವ ಆತ್ಮನಃ ಆಕಾಶಾದಯ ಸಮುತ್ಪದ್ಯಂತೆ ತಸ್ಮಾದೇವ ಆತ್ಮನಃ ಪ್ರಾಣಾಃ ಅಪಿ ಸಮುತ್ಪದ್ಯಂತೆ. ಅಷ್ಟೆ. ಅಲ್ಲ ಸ್ವಾಮಿ, ಇಲ್ಲಿ ಯಾವುದೋ ತಥಾ ಅಂದ್ಬಿಟ್ಟು ಹಾಗೆ ಅಂದ್ಬಿಟ್ರಿ. ಹಾಗೆ ಅಂದ್ಬಿಟ್ಟು ಯಥಾ ಅಂದರೆ ಹೇಗೆ ಅಂದರೆ, ಅಲ್ಲಿ ನೀವು ಈ ಒಂದು ಹತ್ತಿರ ಇರತಕ್ಕಂಥ ಒಂದು ವಿಷಯಗಳಿಗೆ ಅವುಗಳಿಗೆ ಉಪಮಾನವನ್ನು ಹೇಳಬೇಕು. ಯಾವುದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆಯೋ ಹತ್ತಿರ ಇದೆಯೋ ಹಾಗೆ ಹೇಳಬೇಕು. ಹೌದು ತಾನೆ? ಈ ಪುಸ್ತಕ ಹೇಗಿದೆ ಕಣ್ರಿ ಅಂದರೆ, ಒಳ್ಳೆ ಹಚ್ಚ ಹೊಸದಾಗಿ ಯಾವುದರಂತಿದೆ? ಒಳ್ಳೆ ಹೊಸ ಬಟ್ಟೆ ಅಂತ ಇದೆ. ಹೀಗೆ ತಂದಿದ್ದ ಬಟ್ಟೆ ಇವತ್ತಿದೆ, ಹೊಸ ಬಟ್ಟೆ ಅಂತ ಇದೆ. ಯಾವುದು ಬಟ್ಟೆ ಇಲ್ಲಿದೆ ನಮಗೆ ಕಾಣ್ತಾ ಇತ್ತು. ಅದು ಬಿಟ್ಬಿಟ್ಟು ಉಪಮಾನನ ಯಾವುದೋ ಎಲ್ಲೋ ನಮಗೆ ಗೊತ್ತಿಲ್ಲ, ಕಂಡಿಲ್ಲ, ಕೇಳಿ ದೂರ ಇರ್ತಕ್ಕಂಥದ್ದು ಅದನ್ನು ಉಪಮಾನ ಕೊಟ್ಬಿಟ್ರೆ ಹೇಗೆ ಸಾಧ್ಯ ಅಂತ ಪೂರ್ವಪಕ್ಷ ಒಂದು ಆಕ್ಷೇಪಣೆ ಹಾಕಿದ್ದ. ಅದಕ್ಕೆ ಹೇಳಿದ್ರು, ನೋಡಪ್ಪ, ಹತ್ತಿರ ಇರುವುದಕ್ಕೂ ಕೂಡ ಅದನ್ನು ತೆಗೆದುಕೊಂಡು ಉಪಮಾನವನ್ನು ಹೇಳಿದ್ದಾರೆ. ಯಾವುದದು ಅಂದರೆ ಶ್ರುತಿವಾಕ್ಯಗಳು. ಆ ಶ್ರುತಿವಾಕ್ಯಗಳು ಅಂತ ಹೇಳಿ ಉದ್ದಕ್ಕೂ ಕೋಟ್ ಮಾಡಿದರು ಆಚಾರ್ಯರು. ಯಾವುದು? ಅದು ಏತಸ್ಮಾತ್ ಜಾಯತೆ ಪ್ರಾಣೋ ಮನಸ್ಸರ್ವೇಂದ್ರಿಯಾಣಿ ಚ ಸಪ್ತ ಪ್ರಾಣ ಪ್ರಭವಂತಿ ತಸ್ಮಾತ್. ಹೀಗೆ
ಇವೆಲ್ಲ ಏನಾಗಿತ್ತು? ಹತ್ತಿರ ಇರ್ತಕ್ಕಂಥ ಶ್ರುತಿಗಳು, ಶ್ರುತಿ ವಾಕ್ಯಗಳು. ನೋಡಪ್ಪ ಇದರಂತೆ ಅಂತ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ಸ್ವಾಮಿ, ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ ಇವಾಗ, ಸರಿ ಹೋಯ್ತು ಸ್ವಾಮಿ, ಅದೇನೋ ಸರಿ ಹೋಯ್ತು. ಆದರೆ ನೀವೇನು ಹೇಳಿದ್ರಿ? ಶ್ರುತಿವಾಕ್ಯಗಳ ಪ್ರಮಾಣ ಇದೆ, ಅದೇ ನೋಡೋಣ, ಅದು ವಿಚಾರ ಮಾಡೋಣ, ಅದನ್ನ ಅದ್ರ ಪ್ರಮಾಣ ಎಷ್ಟರ ಮಟ್ಟಕ್ಕೆ ಅದರ ಪ್ರಾಮಾಣ್ಯ ಅಂತಕ್ಕಂಥದ್ದನ್ನು ವಿಚಾರ ಮಾಡೋಣ. ಆದರೆ ನೀವು ಈ ತಥಾ ಅಂತ ಅನ್ನೋದನ್ನ ಯಥಾ ಅಂತ ಹೇಳಿದ್ರಲ್ಲ, ಯಥಾ ಅಂತ ಅನ್ನೋದನ್ನ ಎಲ್ಲಿಗೆ ಅನ್ವಯ ಮಾಡಿದ್ರಿ? ಅಲ್ಲ ಸ್ವಾಮಿ, ಮೂರನೇ ಅಧ್ಯಾಯ, 2ನೇ ಅಧ್ಯಾಯ 3ನೇ ಪಾದದ ಮೊದಲು. ಇದ್ಯಾವ ಸಂದರ್ಭ ಇದು? 2ನೇ ಅಧ್ಯಾಯ 4ನೇ ಪಾದ. ಎಷ್ಟು? ಸುಮಾರು ಒಂದು 52 ಸೂತ್ರಗಳು ಆಗಿ ಹೋಗಿವೆ. ಹೌದು ತಾನೆ? 52 ಸೂತ್ರಗಳ ಹಿಂದೆ ವಿಚಾರ ಮಾಡಿರತಕ್ಕಂಥ ವಿಚಾರವನ್ನು ತೆಗೆದುಕೊಂಡು ನೋಡಿ, ಅದರಂತೆ ಅಂದ್ಬಿಟ್ರಲ್ಲ, ಅದು ಎಲ್ಲೋ ಇದೆ ಸ್ವಾಮಿ. ಅದರಂತೆ ಅಂದ್ಬಿಟ್ರೆ ಅದು ಸರಿ ಹೋಗೋದಿಲ್ಲ. ನೀವು ಉಪಮಾನ ಕೊಡಬೇಕಾದ್ರೆ ಏನು ಮಾಡಿ, ಅದು ಯಾವುದು ನಮಗೆ ಹತ್ತಿರ ಇರ್ತಕ್ಕಂಥದ್ದು, ನಮಗೆ ಗೊತ್ತಿರುವಂಥದ್ದನ್ನು ಹೇಳಬೇಕು ಅಷ್ಟೇ, ಹತ್ತಿರ ಇರಬೇಕಾದ್ರೆ ಅಷ್ಟೇ. ಅದರಂತೆ ಉಪಮಾನವನ್ನು ಕೊಡಬೇಕು. ಹೀಗೆ ನೀವು ಅಲ್ಲಿ ಏನರ್ಥ? ನವ್ಯದ ಶ್ರುತೇ ಎಂಬುದಾಗಿ ಅಲ್ಲಿ ಆಕಾಶವು ಒಂದು ಹುಟ್ಟಿಲ್ಲ ಅಂತ ಪೂರ್ವ ಪಕ್ಷ ತಂದುಬಿಟ್ಟು ಅದನ್ನು ಮಾಡಿದ್ರಲ್ಲ, ಆಕಾಶಕ್ಕೂ ಹುಟ್ಟಿದೆ ಅಂತ ತೀರ್ಮಾನ ಮಾಡಿದ್ರಲ್ಲ, ಅದೇ ರೀತಿ ಅಂತ ನೀವು ಹೇಳಿ ಸರಿ ಇಲ್ಲ. ಅದು ಎಲ್ಲೋ ಇರತಕ್ಕಂಥದ್ದು, ದೂರ ಇರತಕ್ಕಂಥದ್ದು. ಆದ್ದರಿಂದ ನೀವು ಕೊಟ್ಟಿರತಕ್ಕಂಥ ಉಪಮಾನ ಇದೆಯಲ್ಲ ಸ್ವಾಮಿ, ಅದು ಸರಿಯಲ್ಲ ಅಂತ ಹೇಳಿಬಿಟ್ಟ. ಓಹೋ, ಹೌದದೇನಪ್ಪ. ಹಾಗಾದರೆ ಅದಕ್ಕೆ ಇವತ್ತಿನ ದಿವಸ, ಅದು ಹಿಂದೆ ನೆನ್ನೆ ದಿವಸ ಉತ್ತರವನ್ನು ಹೇಳಿದರು. ಯಾವುದು? ಶ್ರುತಿವಾಕ್ಯಗಳ ಪ್ರಾಮಾಣ್ಯವನ್ನು. ಆ ಶ್ರುತಿವಾಕ್ಯಗಳ ಪ್ರಾಮಾಣ್ಯಕ್ಕೆ ಅವನೇನು ಹೇಳಿಬಿಟ್ಟಿದ್ದ? ಸ್ವಾಮಿ, ಅದು ಹತ್ರ ಇದೆ, ನಮಗೆ ಗೊತ್ತಿರತಕ್ಕಂಥ ಇದೆ, ಪುಸ್ತಕದಲ್ಲಿ ಹಿಂದೆ ಇದೆ, ಎಲ್ಲ ಇದೆ, ಸರೋಯ್ತು. ನೀವು ಹೇಳಿದ್ದು ಯಾವುದು ಸ್ವಾಮಿ? ಯಾವುದು ನವ್ಯದ ಶ್ರುತೇ ಅಂತ ಅಂದ್ಬಿಟ್ಟು, ಯಾವುದು 52 ಸೂತ್ರ ಹಿಂದಿನ ಭಾಗ, ಅದ್ಯಾವುದು ಹೇಳಿದ್ದು ಅಂತ ತಂದುಬಿಟ್ಟು ಅದರಂತೆ ಅಂದ್ಬಿಟ್ರೆ ಹೇಗೆ ಸಾಧ್ಯ? ಅದು ಹೊಂದೋದಿಲ್ಲ ಅಂತ ಹೇಳಿದ್ದ. ಅದಕ್ಕೆ ಇವತ್ತು ಉತ್ತರ ಹೇಳ್ತಾ ಇದ್ದಾರೆ ಆಚಾರ್ಯರು. ಏನು ನೋಡಿ, ಸಂದರ್ಭ ಇಷ್ಟೇ ನೋಡಿ. ಹಿಂದೆ ಹೇಳಿದ ಶ್ರುತಿಯ ಉದಾಹರಣೆಗಳು ಹೇಗಿದೆ? ಯಾವುದಾ ಒಂದು ಸನ್ನಿಹಿತ ಹತ್ರ ಇರ್ತಕ್ಕಂಥದ್ದು, ಸನ್ನಿಹಿತವಾದದ್ದನ್ನೇ ಸ್ವೀಕಾರ ಮಾಡಿ ಅದನ್ನು ಉಪಮಾನವಾಗಿ ತೆಗೆದುಕೊಂಡಿದೆ. ನೀನು ಹೇಳ್ತಾ ಇದೆಯೇ, ಇಲ್ಲಪ್ಪ ಅದೇನೋ ಸರೋಯ್ತು, ಆದರೆ ನೀವು ಹೇಳಿದ ಉಪಮಾನ ಯಾವುದು ಸ್ವಾಮಿ? ಹಿಂದೆ ನವ್ಯದ ಶ್ರುತೆ ಅಂತ ಹೇಳಿಬಿಟ್ಟದ್ರಲ್ಲ, ಆಕಾಶದಂತೆ. ಅಲ್ಲಿ ಹೇಳಿದ್ವಲ್ಲ ನಾವು, ಅದರಂತೆ. ಅಲ್ಲಿ ಹೇಳಿದ್ದು ಯಾವಾಗಲೂ ಹೇಳಿದ್ದು ಸ್ವಾಮಿ, ಎಷ್ಟೋ ದಿನ ಆಗೋಗಿದೆ ಅದು ಹೇಳಿ, ಅದನ್ನು ನೀವು ಉಪಮಾನ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ನಲ್ಲ, ಅದನ್ನು ಈಗೇನು ಹೇಳ್ತಾ ಇದ್ದಾರೆ ನೋಡಪ್ಪ, ಸನ್ನಿಹಿತವಾಗಿರುವುದಷ್ಟನ್ನೇ ಉಪಮಾನವನ್ನಾಗಿ ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾವು ಅದನ್ನು ಒಪ್ಪಿಕೊಂಡು ಶ್ರುತಿಯನ್ನು ಉದಾಹರಣೆ ಕೊಟ್ಟಿದ್ವಿ. ನೀನು ಅದಕ್ಕೆ ಆಕ್ಷೇಪಣೆ ಮಾಡಿಬಿಟ್ಟೆ. ಏನು? ಓಹೋ, ನೀವು ಕೊಟ್ಟ ಉದಾಹರಣೆ ಸನ್ನಿಹಿತವಾಗಿಲ್ಲ, ವ್ಯವಹಿತವಾಗಿದೆ. ವ್ಯವಹಿತ ಅಂದರೆ ಎಲ್ಲೋ ಇದೆ, ಅದನ್ನ ಎಳ್ಕೊಂಬಂದಿದ್ದೀರಾ ಇಲ್ಲಿಗೆ ಅಂತ ಹೇಳಿಬಿಟ್ಟೆ. ನೋಡಪ್ಪ, ಹೀಗೆ ಶಾಸ್ತ್ರದಲ್ಲಿ ವ್ಯವಹಿತವಾಗಿ ಎಲ್ಲೋ ಇರುವುದನ್ನೂ ಕೂಡ ಉಪಮಾನ ಉದಾಹರಣೆಯನ್ನಾಗಿ ಕೊಟ್ಟಿದೆ, ತೆಗೆದುಕೊಂಡಿದ್ದಾರೆ. ಶಾಸ್ತ್ರದಲ್ಲಿಯೂ ಕೂಡ ನಾವೇನು ಹೊಸದಾಗಿ ತೆಗೆದುಕೊಳ್ತಾ ಇಲ್ಲ, ಶಾಸ್ತ್ರದಲ್ಲಿಯೂ ಕೂಡ ಇದನ್ನು ಎಷ್ಟೋ ಕಡೆ ತೆಗೆದುಕೊಂಡಿದ್ದಾರೆ. ಏನಂತ? ಹೀಗೆ ತಥೈವ ಅಂದ್ಬಿಟ್ಟು ಯಥಾ ಅಂಥೇಳಿ, ಯಥಾ ಅಂತ ಅನ್ನೋದು ಎಲ್ಲೋ ಇರೋದು ತಗೊಂಬಂದು ನೋಡಿ ಹಾಗೆ ಅಂತ ಹೇಳಿದ್ದಾರೆ. ಉದಾಹರಣೆ ಇದೆ ಅದಕ್ಕೆ ಅಂತ ಹೇಳಿದ್ರು. ಅದಕ್ಕೆ ಪೂರ್ವ ಪಕ್ಷಿ ಕೇಳ್ತಾನೆ, ಅಲ್ಲ ಸ್ವಾಮಿ, ಎಲ್ಲಾದರೂ ಉದಾಹರಣೆ ಇದೆಯಾ ಅದಕ್ಕೆ? ಎಲ್ಲೋ ಒಂದು ಕಡೆ ಯಾವತ್ತೋ ಹೇಳಿದ್ದನ್ನು ಉದಾಹರಣೆ ತೆಗೆದುಕೊಂಡು ಶಾಸ್ತ್ರ ಹೇಳಿಬಿಟ್ರೆ ಅದನ್ನು ನಾವು ಪ್ರಮಾಣ ಸ್ವೀಕಾರ ಮಾಡೋಕ್ಕೆ ಶಾಸ್ತ್ರಕ್ಕೆ ಪ್ರಾಮಾಣ್ಯ ಅಂತ ಬರೋಲ್ಲ ಅಂತ ಅಂದ್ಬಿಟ್ಟ. ಅದಕ್ಕೇನು ಹೇಳಿದ್ರು ನೋಡಪ್ಪ, ಶಾಸ್ತ್ರವಾಕ್ಯವನ್ನೇ ನಾವು ಉದ್ಧಾರ ಮಾಡಿ ತೋರಿಸ್ತೇವೆ. ಯಾರು ಹೇಳಿದ ಮಾತಿದು? ಶಂಕರ ಭಗವತ್ಪಾದರು. ಹೌದು ತಾನೆ? ಹೀಗೆ
ನಮ್ಮ ಗುರುಗಳು ಹೇಳ್ತಾ ಇರ್ತಾರಲ್ಲ, 16 ವರ್ಷದ ಬಾಲಕ ಅಂತ. 16 ವರ್ಷದ ಬಾಲಕ ನೋಡಿ, ವ್ಯವಹಿತವಾದದನ್ನೇ ತೆಗೆದುಕೊಳ್ಳಬಹುದು, ಅದನ್ನು ಉದಾಹರಣೆಯನ್ನು ತೆಗೆದುಕೊಳ್ಳಬಹುದು, ನಾವು ತೋರಿಸ್ತೇವೆ ನಿದರ್ಶನ ಅದಕ್ಕೆ ಅಂತ ಹೇಳಿ ಉದಾಹರಣೆಯನ್ನ ಎಲ್ಲಿಂದ ತೆಗಿತಾ ಇದ್ದಾನೆ? ಪೂರ್ವಮೀಮಾಂಸಾ ಸೂತ್ರಗಳಿಂದ. ಎಲ್ಲ ಬಾಯಿ ಕಂಠಸ್ಥವಾಗಿರ್ತಕ್ಕಂಥದ್ದು ಯಾವುದು ಬೇಕು ಬರುತ್ತೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಒಳ್ಳೆ ಶ್ಲೋಕ ಯಾರು ಮಾಡಿದ್ರೆ ಗೊತ್ತಿಲ್ಲ. ಈಗ ಏನು ಹೇಳ್ತಾ ಇದ್ದಾರೆ? ಈ ಮೀಮಾಂಸಾ ಸೂತ್ರದಲ್ಲಿ ಒಂದು ಸೂತ್ರವನ್ನು ಉದಾಹರಣೆಯನ್ನು ತೆಗೆದುಕೊಂಡು ನೋಡಪ್ಪ, ಇಲ್ಲಿ ಹೇಳಿದ್ದಾರೆ ಏನಂತ? ವ್ಯವಹಿತವಾಗಿರುವುದನ್ನೂ ಕೂಡ, ವ್ಯವಹಿತ ಅಂದರೆ ದೂರ, ವ್ಯವಹಿತವಾಗಿ ಎಲ್ಲೋ ಇರುವುದನ್ನೂ ಕೂಡ ನಾವು ಉದಾಹರಣೆಯನ್ನಾಗಿ ತೆಗೆದುಕೊಳ್ಳಬಹುದು ಅನ್ನುವುದಕ್ಕೆ ನೋಡಪ್ಪ ಈ ವಾಕ್ಯ ನಿದರ್ಶನ ಅಂತ ಹೇಳಿ ಮುಂದುವರಿತಾ ಇದ್ದಾರೆ. ಅದು ಇವತ್ತಿನ ಭಾಗ. ನೋಡಿ, ಇವೆಲ್ಲ ಏನಾಗುತ್ತೆ ಅಂದರೆ ನಾವು ಸರಿಯಾಗಿ ತಿಳ್ಕೊಂಡು ಹೊರತು ಇದೆಲ್ಲ ನಮಗೆ ಸರಿಯಾಗಿ ಏನೋ ಯಾರು ಬಂದು ಏನ್ರಿ ಎಲ್ಲೋ ಇರೋದನ್ನು ಉದಾಹರಣೆ ಕೊಟ್ಬಿಟ್ರು ಏನೋ ಹೇಳ್ತಾರೆ, ಅವೆಲ್ಲ ಆಗಬಾರ್ದು. ನೋಡೋಣ ಏನಂತ ಇವತ್ತಿನ ಭಾಗ. ಇದು ಆಯ್ತಲ್ಲ, ಏನು ಸನ್ನಿಹಿತವಾದದ್ದು ಏತಸ್ಮಾತ್ ಜಾಯತೆ ಪ್ರಾಣ ಶ್ರುತಿವಾಕ್ಯ ಹೇಳಿದ್ರು, ಅದರಿಂದ ಉದಾಹರಣೆ ಕೊಟ್ಟರು. ಅಥವಾ ಇವತ್ತು ಹೇಳ್ತಾ ಇದ್ದ ಅಥವಾ ಏನು ಹೀಗೂ ಆಗ್ಬೋದು, ವ್ಯವಹಿತವಾಗಿರುವುದನ್ನು ಕೂಡ ಉದಾಹರಣೆಯನ್ನಾಗಿ ಕೊಟ್ಟಿದ್ದಾರೆ. ಎಲ್ಲಿ ಅಂದರೆ ಅಥವಾ ಪಾನವ್ಯಾಪಚ್ಚ ತದ್ವತ್, ಪಾನವ್ಯಾಪಚ್ಚ ತದ್ವತ್ ಎನ್ನುವ ಸೂತ್ರದಲ್ಲಿ ನೋಡಿ, ನೀವು ನೋಡಪ್ಪ ಏನು ಹಾಗಂದ್ರೆ ಅಂತಂದರೆ ಪಾನವ್ಯಾಪಚ್ಚ ತದ್ವತ್, ಪಾನವ್ಯಾಪತ್ ಚ ತದ್ವತ್ ಚ ತದ್ವತ್. ಪಾನವ್ಯಾಪತ್ ಅಂದ್ರೆ ಏನು? ಪಾನೇ ವ್ಯಾಪತ್. ಪಾನೆ ಅಂತಂದ್ರೆ ಏನು? ಸೋಮಪಾನೆ ಅಂತ ಅರ್ಥ. ಏನು ಎಲ್ಲಿ ಅರ್ಥ ಏನು ಸೋಮಪಾನ, ಅಲ್ಲಿ ಯಾಕೆ ಉದಾಹರಣೆ ಅಂದರೆ ಸ್ವಲ್ಪ ಈ ಸಂದರ್ಭನ ನಾವು ತಿಳ್ಕೊಳ್ಬೇಕಿದೆ. ಏನು ಸಂದರ್ಭ, ಯಾಕೆ ಉದಾಹರಣೆಯನ್ನು ಕೊಡಿ, ಈ ಸೂತ್ರ ಯಾಕೆ ಹೇಳಿದ್ದಾರೆ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಅದು 4ನೆಯ ಪಾದ 38ನೇ ಸೂತ್ರ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿದೆ 34 ಸೂತ್ರ ಆಯಿತು, ನೋಡೋಣ ಇರಲಿ ಪರವಾಗಿಲ್ಲ. ಆ ಸೂತ್ರ ಉದಾಹರಣೆ ಕೊಟ್ಟಿದೆ. ಏನು ಅಂದರೆ, ಈ ಪ್ರಜಾಪತಿ ಇದ್ದನಲ್ಲ, ಪ್ರಜಾಪತಿ ಒಂದು ಯಾವುದೋ ಒಂದು ಯಜ್ಞವನ್ನು ಮಾಡ್ದ, ಒಂದು ಸಂಕಲ್ಪ ಮಾಡ್ದ. ಏನು? ಕುದುರೆಯನ್ನು ದಾನ ಮಾಡೋಣ ಅಂತಂತ. ಎಲ್ಲ ಕಥೆ ವಿಚಾರ ಬೇಕಾದಷ್ಟು ಹಿಂದಿನ ಬಂದು ಪ್ರಸಂಗ ಇದೆ, ಅವೆಲ್ಲ ಬೇಡ ಇವಾಗ, ಇಷ್ಟು ಮಾತ್ರ ತಿಳ್ಕೊಂಡಿರ್ಬೇಕು. ಕುದುರೆಯನ್ನು ದಾನ ಮಾಡಬೇಕಾದ ಸಂದರ್ಭ ಅದು. ಅದು ಇಷ್ಟಿ ಮಾಡಿದ್ದ ಯಜ್ಞವನ್ನು ದಾನ ಮಾಡಿದ್ದು. ಸರಿ, ಕುದುರೆಯನ್ನು ಯಾರಿಗೆ ದಾನ ಕೊಡಬೇಕು ಅಂತ ಯೋಚನೆ ಮಾಡಿದ ಪ್ರಜಾಪತಿ. ಯಾಕೆ? ಪಾತ್ರ ಬಹಳ ಮುಖ್ಯ, ಯಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡಿ ಕಟ್ಟ ಕಡೆಗೆ ಯೋಚನೆ ಮಾಡಿದ. ಓಹೋ, ವರುಣನೇ ಸರಿಯಾಗಿದ್ದಾನೆ ಇದಕ್ಕೆ, ವರುಣನೇ ತಕ್ಕ ಪಾತ್ರ ಇದಕ್ಕೆ, ಅವನು ಪಾತ್ರನಾಗಿದ್ದಾನೆ ಎಂದ. ಯಾಕೆ? ವರುಣನಿಂದಲೇ ಜಗತ್ತು ಬದುಕಿರ್ತಕ್ಕಂಥದ್ದು, ಹೌದು ತಾನೆ? ಇಡೀ ಒಂದು ವನೌಷಧಿಗಳು ಸಸ್ಯಗಳು ಎಲ್ಲ ಯಾರಿಂದ ಬದುಕಿವೆ? ವರುಣನಿಂದ. ಇವನಿಂದಲೇ ಜಗತ್ತಿಗೆ ಜೀವ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದು. ಮಳೆ ಇಲ್ಲ ಅಂದ್ಬಿಟ್ರೆ, 4 ವರ್ಷ ಮಳೆ ಇಲ್ಲ ಅಂದರೆ ಮುಗಿದೋಯ್ತು ಕಥೆ. ಆದ್ದರಿಂದ ಏನು ಮಾಡ್ದ? ಓಹೋ, ವರುಣನೇ ತಕ್ಕವನು ಅಂತ ಹೇಳಿ ವರುಣನಿಗೆ ದಾನ ಮಾಡಿಬಿಡೋಣ ಅಂಥೇಳಿ ಒಂದು ಸಂಕಲ್ಪ ಮಾಡಿಕೊಂಡ. ವರುಣನನ್ನು ಕರೆಸ್ದ, ಅಥವಾ ಇವನೇ ಹೋದ, ಅಲ್ಲಿ ದಾನವನ್ನು ಕೊಟ್ಟ. ಈ ದಾನವನ್ನು ಕೊಡಬೇಕಾದರೂ ಕೂಡ ಸುಮ್ಮನೆ ನಾವು ಲೌಕಿಕವಾಗಿ ಏನೋ ಬಂದ, ಮನೆ ಬಂದು ಯಾರೋ ಬಂದ ಅವನು ಕೊಟ್ಟು ಜೇಬಲಿತ್ತು ತೆಗೆದುಕೊಟ್ಟ ಅಂತ ಆಗಲ್ಲ. ಪ್ರತಿಯೊಂದಕ್ಕೂ ಕೂಡ ಆ ಒಂದು ಆಗಿನ ಕಾಲದಲ್ಲಿ ಒಂದು ಯಜ್ಞ ಅಂತಕ್ಕಂಥ ಒಂದಿತ್ತು. ಏನೇ ಮಾಡಬೇಕಾದ ಯಜ್ಞ ಅಂತಕ್ಕಂಥ ಆ ಆಹುತಿನ ಸಮರ್ಪಣೆ ಮಾಡಿ ಅದರ ಮೂಲಕ ಮಾಡ್ತಾಯಿದ್ರು. ಸಮರ್ಪಣೆ ಅವನು ಮಾಡಿ ಮಾಡ್ತಾಯಿದ್ರು. ಅದರಂತೆ ಈ ಹಸು ದಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅಲ್ಲೊಂದು ಯಜ್ಞ ಮಾಡಬೇಕು. ಅದು ಯಾವುದು ಅಂದರೆ ಅದೇ ಹೆಸರೇ ಹೇಳಿದೆಯಲ್ಲ, ಅಶ್ವ ಪ್ರತಿಗ್ರಹೇಷ್ಟಿ ಅಂತ. ಅದು ಏನು? ಅಶ್ವ ಪ್ರತಿಗ್ರಹ, ಕುದುರೆಯನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು.
ಅದಕ್ಕೆ ಸಂಬಂಧಪಟ್ಟ ಯಾಗ ಇಷ್ಟಿ ಅದು ಮಾಡಬೇಕು. ಅದನ್ನು ಮಾಡುವಾಗ ಅದನ್ನು ಮಾಡಿ ಅದನ್ನು ಮಾಡಿಬಿಟ್ಟು ದಾನವನ್ನು ಕೊಡಬೇಕು ಅವನು. ಸರಿ, ಎಲ್ಲ ಸಿದ್ಧವಾಯಿತು. ಅಲ್ಲಿ ಏನು ಮಾಡಬೇಕು, ಅಲ್ಲಿ ಈ ಅಗ್ನಿಗೆ ಆಹುತಿಯನ್ನು ಕೊಡುವಾಗ ದ್ರವ್ಯ ಬೇಕಲ್ಲ. ಯಾವುದು ಚರುನೋ ಘೃತನೋ ಅಥವಾ ಎಳ್ಳೋ ತಿಲ ಏನು ಬೇಕಾದ ಇದನ್ನು ದಾನ ಮಾಡಿ ಅದರಲ್ಲಿ ಆಹುತಿಯನ್ನು ಕೊಡ್ತಾರೆ. ಹೌದು ತಾನೆ? ಹಾಗಾಗಿ ಇಲ್ಲಿ ಏನು, ಇಲ್ಲಿ ಸೋಮ ಈ ಇದು ಸೋಮ ದ್ರವ್ಯವನ್ನು ಅದನ್ನು ಆಹುತಿಯನ್ನು ಕೊಡ್ತಾರೆ. ಅದನ್ನು ಮಾಡಿ ಅದನ್ನು ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಬೇಕಾದ್ರೆ ಶ್ಯಾಮಕ ಇನ್ನೊಂದು ಸೋಮ ಶ್ಯಾಮಕ ಶ್ಯಾಮಕ ಎರಡನ್ನು ಮಾಡ್ತಾರೆ. ಎಲ್ಲ ಆಯಿತು ಮಾಡಿ. ಇಲ್ಲಿ ಏನಾಗುತ್ತೆ, ಒಂದು ವೇಳೆ ನೋಡಿ ಆಗಿನ ಕಾಲದಲ್ಲೂ ಇದಾಗ್ತಿತ್ತೋ ಏನೋ ಗೊತ್ತಿಲ್ಲ, ಇಲ್ಲಿ ಇರ್ತಕ್ಕಂಥದ್ದು ಒಂದು ವೇಳೆ ಆ ಒಂದು ಇದನ್ನು ಯಾವುದನ್ನು ಸೋಮಪಾನ ಇದೆಲ್ಲ ಈಗ ಮಾಡಿದ್ದು ಅದಕ್ಕೆ ಇದೊಂದು ಅದನ್ನು ಪಾನ ಮಾಡ್ತಾರೆ. ಪಾನ ಮಾಡುವಾಗ ಒಂದು ವೇಳೆ ಏನಾದರೂ ಕೂಡ ಅದು ಈಚೆಗೆ ಬಂದುಬಿಟ್ರೆ, ಅಂದ್ರೇನೋ ಈ ನಮ್ಮ ಲೌಕಿಕವಾಗಿ ವಾಂತಿ ಅಂತಾರಲ್ಲ ಆ ಥರ ಆಗಿಬಿಟ್ಟರೆ ಆಗ ಏನು ಮಾಡಬೇಕು, ದೋಷ ಬಂದ್ಬಿಡ್ತದು. ಹೌದು ತಾನೆ? ದೊಡ್ಡ ದೋಷ ಅಂತ ತಕ್ಷಣ ಏನಾಗುತ್ತೆ, ಅದಕ್ಕೆ ಒಂದು ಕಡೆ ಪರಿಹಾರ ಅಂತಕ್ಕಂಥದ್ದು ಹೇಳೇ ಇರ್ತಾರೆ. ಪರಿಹಾರ ಇಲ್ಲದೆ ಇರತಕ್ಕಂಥ ದೋಷ ಇಲ್ಲವೇ ಇಲ್ಲ. ಎಂಥ ದೋಷವಾಗಲಿ ಅದು ಪರಿಹಾರ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಅದಕ್ಕೆ ಪ್ರಾಯಶ್ಚಿತ್ತ ಪರಿಹಾರ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಇಲ್ಲಿ ಏನು ಮಾಡಿದ್ರು, ಈ ಒಂದು ದೋಷ ಬಂದ್ಬಿಡ್ತಲ್ಲ, ಏನೋ ಅಂತ ಮಾಡಿಬಿಟ್ಟ ಅವನ ಋತ್ವಿಜ, ಏನೋ ಆಯಿತು. ಆವಾಗ ಏನು ಮಾಡಬೇಕು, ಅವನಿಗೆ ಈ ಒಂದು ಚರು ಇದೆಯಲ್ಲ ಆ ಚರುವನ್ನು ನಿರ್ವಪನ ಮಾಡಬೇಕು. ನಿರ್ವಪನ ಅದು ಹಾಕಬೇಕು ಅಂತ ಅರ್ಥ. ಸೊ ಅದು ದೋಷ ಹೋಗುತ್ತೆ ಅಂತ. ಇವೆಲ್ಲ ಅದು ವಿವರವಾಗಿ ಒಂದು ಸುಮಾರು ಒಂದು 8-10 ಸೂತ್ರಗಳಲ್ಲಿ ಬಂದಿವೆ ಇದು ವಿಚಾರ. ಅವೆಲ್ಲ ಬೇಡ, ಇಷ್ಟು ಮಾಡಿ. ಏನದು ಅಲ್ಲಿ ಏನು ಬರೆದಿದ್ದಾರೆ ಗೊತ್ತೇನು, ಇಲ್ಲಿ ಯಾವುದಿದು ಶಬರ ಸ್ವಾಮಿಗಳು ಶಾಬರ ಭಾಷ್ಯ ಯಾವುದು ಈ ಸೂತ್ರ ಯಾವುದಿದು ಪಾನವ್ಯಾಪಕ್ಷ ತದ್ವತ್ ಅಂತ, ಅಲ್ಲಿ ಇದು ಪೂರ್ವಪಕ್ಷ ಸೂತ್ರ. ಅದು ಎಲ್ಲಿ ಮೀಮಾಂಸಾ ಶಾಸ್ತ್ರದ ಪೂರ್ವಪಕ್ಷ ಸೂತ್ರ ಏನು ಬರೆದಿದ್ದಾರೆ, ಸೋಮಪಾನೆ ವ್ಯಾಪತ್ ಯದಿ ವ್ಯಾಪತ್ ಅಂದ್ರೇನು, ವ್ಯಾಪತ್ ಅಂದ್ರೇನು, ಯದಿ ವಮನಂ ಸ್ಯಾತ್. ವ್ಯಾಪತ್ ಅಂದರೆ ವಮನಂ ಸ್ಯಾತ್ ಅಂತ. ಸೋಮಪಾನೆ ಯದಿ ವಮನಂ ಸ್ಯಾತ್ ವ್ಯಾಪತ್ ತದಾ ಇದಂ ಸಮಾಮನಂತಿ. ಇದು ಶಾಬರ ಭಾಷ್ಯ ವಾಕ್ಯ ಇದು. ಆಗ ಇದನ್ನು ಹೇಳ್ತಾರೆ. ಏನಂತ ಹೇಳ್ತಾರೆ, ಸೌಮೇಂದ್ರಂ ಚರುಂ ನಿರ್ವಪೇತ್ ಶ್ಯಾಮಾಕಂ ಸೋಮವಾಮಿನಃ ಅಂತಕ್ಕಂಥ ವಾಕ್ಯ ಇದು. ಎಲ್ಲ ಹಿಂದಿನ ಕಾಲ ವೈದಿಕ ಮಾತಿದೆ. ಅಲ್ಲಿ ಈ ಸೌಮೇಂದ್ರ ಚರುವನ್ನು ನಿರ್ವಪನ ಮಾಡಿ ಮತ್ತು ಶ್ಯಾಮಾಕ ಇದನ್ನು ಶ್ಯಾಮಾಕ ದ್ರವ್ಯವನ್ನು ಸಮರ್ಪಣೆ ಮಾಡಿ ಆ ಸೋಮವಾಮಿನ ಯಾರಿಗೆ ಸೋಮರಸದ ವಾಂತಿ ಆಯಿತು ಅವನು ಸೇವಿಸಬೇಕು ಅಂದ್ಬಿಟ್ಟು ಒಂದು ಸಂದರ್ಭ ಬಂದಿದೆ. ಅಲ್ಲಿ ಒಂದು ಪೂರ್ವಪಕ್ಷ ತೆಗೆದಿದ್ದಾರೆ. ಏನಂತ ಅಂದರೆ ಇದು ನೋಡಿ ಆಯಿತು, ಇದೆಲ್ಲ ಮಾಡಿದೆ, ಇದು ವೈದಿಕ ವ್ಯವಹಾರದಲ್ಲಿ ಇದನ್ನು ಉಪಯೋಗಿಸ್ಕೋಬೇಕೆ, ಅಪ್ಲೈ ಆಗುತ್ತಾ ಇದು, ಅಥವಾ ಲೌಕಿಕದಲ್ಲೂ ಮಾಡಬೇಕಾ ಇದನ್ನ ಅಂತ ಮಾಡಿ ಅಲ್ಲಿ ಏನು ಮಾಡ್ತಾರೆ, ಇಲ್ಲ ಲೌಕಿಕದಲ್ಲಿ ಇದೇನು ಮಾಡಬೇಕಾದಿಲ್ಲ, ಮತ್ತೆ ವೈದಿಕದಲ್ಲಿ ಮಾಡಬೇಕು, ಲೌಕಿಕದಲ್ಲಿ ದೋಷ ಇಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ. ಅಲ್ಲಿ ಏನು ಮಾಡ್ತಾರೆ ನೋಡಿ, ಯಥಾ ಸ ದೋಷ ವೈದಿಕೇ ಸ್ಯಾತ್. ನೋಡಿ ಇಲ್ಲಿ ಇದನ್ನು ಉದಾಹರಣೆ ತಗೊಂಡಂತೆ ಶಂಕರ ಭಗವತ್ಪಾದ. ಯಥಾ ಸಹ ದೋಷ ವೈದಿಕೇ ಸ್ಯಾತ್. ಈ ದೋಷ ಯಾವುದು, ವಮನ ದೋಷ, ಅದು ವೈದಿಕದಲ್ಲಿ ಆಗುತ್ತೆ. ಯಥಾ ಹೇಗೆ ಆಗುತ್ತೋ ತಥಾ ಲೌಕಿಕೇಪಿ ದ್ರಷ್ಟವ್ಯ, ಲೌಕಿಕದಲ್ಲೂ ಕೂಡ ತೆಗೆದುಕೊಳ್ಳಬೇಕು ಎಂಬತಕ್ಕಂಥದ್ದು ಪೂರ್ವಪಕ್ಷ. ಅದನ್ನು ಸಿದ್ಧಾಂತ ಮಾಡಿದ್ದಾರೆ. ಅಲ್ಲಿ ಏನು ಮಾಡಿದ್ದಾರೆ, ಅರ್ಥಾಧಿಲೌಕಿಕೇನ ದೋಷ, ಅದು ಮುಂದಿನ ಮಾತು. ಇಲ್ಲಿ ಇಷ್ಟೇ, ಯಥಾಥಾ ದೋಷ ವೈದಿಕೇ ಸ್ಯಾತ್ ತಥಾ ಲೌಕಿಕೇಪಿ ದ್ರಷ್ಟವ್ಯ ಇತಿ ಪೂರ್ವಪಕ್ಷ. ಇದು ಯಥಾ ತಥಾ ಹೇಗಿತ್ತು.
ಇಲ್ಲಿ ಹೀಗಿದೆ, ಅಲ್ಲಿ ಲೌಕಿಕದ ತಗೊಳ್ಬಾರ್ದು, ಲೌಕಿಕದಲ್ಲಿ ಏನು ಬೇಕಿಲ್ಲ. ಮತ್ತು ಲೌಕಿಕದಲ್ಲಿ ವಮನ ಆಗ್ಬಿಟ್ಟು ಲೌಕಿಕದಲ್ಲಿ ವಮನ ಅದು ಯಾತು ಗೊತ್ತೇನು? ಲೌಕಿಕದಲ್ಲಿ ನೋಡಿ ಏನು ಈ ಥರ ವಮನ ವಾಂತಿ ಈ ಥರ ಆದರೂ ಕೂಡ ಲೌಕಿಕೆ ಸೋಮವನಂ ಧಾತು ಸಾಮ್ಯಾರ್ಥಂ. ಅದೇನು ಏನೋ ಅಂತ ಸೇವಿಸಿದ್ದ, ಯಾವುದೋ ಪಿತ್ತ ಜಾಸ್ತಿ ಆಗೋಯ್ತು, ಈಚೆ ಬಂತು, ಸರಿ ಹೋಯ್ತು, ಧಾತು ಸಾಮ್ಯ ಸರಿ ಹೋಯ್ತು. ವಾತ ಪಿತ್ತ ಕಫ ತ್ರಿದೋಷ ಸರಿಯ ಸಮಾನ ಇಲ್ಲದೆ ದೋಷ ಸರೋಯ್ತು. ಅದಕ್ಕೆ ಲೌಕಿಕದಲ್ಲಾದರೆ ಧಾತು ಸಾಮ್ಯಾರ್ಥಂ. ಇಲ್ಲಿ ಹಾಗಿಲ್ಲ ಅಂತ ಹೇಳಿದ್ರು. ಇದು ಇಲ್ಲಿ ತಗೋಬೇಕಾದಿಷ್ಟೇ, ಯಥಾ ಸಹ ದೋಷ ವೈದಿಕೆ ಸ್ಯಾತ್ ತಥಾ ಲೌಕಿಕೆ ದ್ರಷ್ಟವ್ಯ ಅಂತ ಇದೆಯಲ್ಲಪ್ಪ, ಅದರಂತೆ ಇತ್ಯೇವ ಮಾದಿಷು ವ್ಯವಹಿತ ಉಪಮಾನ ಸಂಬಂಧಸ್ಯಾಪಿ ಆಶ್ರಿತತ್ವಾತ್. ಹಿರಿಯಲ್ಲಿ ಯಾವಾಗಲೋ ಯಜ್ಞ ಮಾಡಿದ್ದು, ಯಾವಾಗಲೋ ಹೇಳಿದ್ದು, ಅದನ್ನ ಈ ಸಂದರ್ಭದಲ್ಲಿ ತಗೊಂಡ್ರು. ಆದ್ದರಿಂದ ಇದು ವ್ಯವಹಿತವಾದವಂಥದ್ದನ್ನು ಕೂಡ ಉಪಮಾನ ತೆಗೆದುಕೊಳ್ಳಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಇದು ಅಷ್ಟೆ. ಶ್ರುತಿವಾಕ್ಯಗಳು ಸನ್ನಿಹಿತವಾಗಿರ್ತಕ್ಕಂಥದ್ದು, ಇದು ವ್ಯವಹಿತವಾಗಿರ್ತಕ್ಕಂಥದ್ದು ಅಂದ್ಬಿಟ್ಟು ಯಥಾ ಅತೀತಾನಂತರ ಪಾದಾದ್ಯುಕ್ತ ನಿಯಮಾದಯ ವಿಯದಾದಯ ಪರಸ್ಯ ಬ್ರಹ್ಮಣೋ ವಿಕಾರಾ ಸಮಧಿಗತಾ ತಥಾ ಪ್ರಾಣಾ ಅಪಿ ಪರಸ್ಯ ಬ್ರಹ್ಮಣೋ ವಿಕಾರಾ ಇತಿ ಚ ಯೋಜಯಿತವ್ಯಂ. ಹೀಗೆ ಅಲ್ಲಿ ಎಲ್ಲೋ ವ್ಯವಹಿತವಾಗಿ ತಗೊಂಡಿದ್ದಾರಲ್ಲ, ಅದೇ ರೀತಿ ಅತೀತಾನಂತರ ಪಾದ ಆದ್ಯುಕ್ತ, ಅತೀತರ ಪಾದ ಅದೇ ಅತೀತಾನಂತರ ಪಾದ ಅಂದ್ರೇನು? ಹಿಂದಿನ ಪಾದದಲ್ಲಿ ಎಲ್ಲಿ ಆದಿ ಮೊಟ್ಟ ಮೊದಲಲ್ಲೇ ಹೇಳಿರ್ತಕ್ಕಂಥದ್ದು ಮೊದಲನೇ ಸೂತ್ರ, ನ ವೇದ ಶ್ರುತೆ ಅಸ್ತಿತು ಗೌಂಡ್ಯ ಸಂಭವಾತ್ ತತ್ ಅದು ಬರುತ್ತಲ್ಲ ಆ ಥರ. ಇಲ್ಲಿ ತಗೊಂಡಿದ್ದಾರಲ್ಲ ಅದು ವಿಯದಾದಯ, ಅಲ್ಲಿ ವಿಯದಧಿಕರಣದಲ್ಲಿ ಅದು ಪರಸ್ಯ ಬ್ರಹ್ಮಣೋ ವಿಕಾರಾ, ವಿಯದಾದಯ ಆಕಾಶಾದಿಗಳು ಪರಸ್ಯ ಬ್ರಹ್ಮಣ ಪರಬ್ರಹ್ಮದ ವಿಕಾರಗಳು ಕಾರ್ಯಗಳು ಎಂಬುದಾಗಿ ಅಲ್ಲಿ ತಗೊಂಡು ಹೇಳಿದ್ವಲ್ಲಪ್ಪ. ಅದನ್ನೇ ಇಲ್ಲಿಯೂ ಕೂಡ ತಥಾ ಯಥಾ ತತ್ರ ಉಕ್ತಂ ತಥೈವ ಅತ್ರಾಪಿ ಯೋಜಯಿತವ್ಯಂ. ಅಲ್ಲಿ ಹೇಳಿದ್ದ ಹಾಗೆ ಇಲ್ಲಿ ನಾವು ಯೋಜಿಸಿಕೊಳ್ಳಬೇಕು ಅಂತ ಹೇಳಿದೆ ಅಷ್ಟೆ. ಮತ್ತು ತಥಾ ಪರಸ್ಯ ಬ್ರಹ್ಮಣೋ ಅಲ್ಲಿ ಏನಾಯಿತು, ಅಲ್ಲಿ ಹೇಳಿದ್ದು ಅವೆಲ್ಲ ಆಕಾಶಾದಿಗಳು ಪರಮಾತ್ಮನ ವಿಕಾರ ಅಂತ ಹೇಳಿತ್ತು, ಕಾರ್ಯ ಅಂತ ಹೇಳಿದ್ದು. ಇಲ್ಲೂ ಅದೇ ರೀತಿ ಪ್ರಾಣಗಳೂ ಕೂಡ ಪರಮಾತ್ಮನ ವಿಕಾರವಾಗಿದೆ, ಕಾರ್ಯವಾಗಿದೆ ಎಂಬುದಾಗಿ ನಾವು ಯೋಜನೆಯನ್ನು ಮಾಡಿಕೊಳ್ಳಬೇಕು. ಪುನಃ ಪ್ರಾಣಾನಾಂ ವಿಕಾರತ್ವೇ ಹೇತು. ಪುನಃ ಪ್ರಶ್ನೆ ಮಾಡೋದ, ಅಲ್ಲ ಸ್ವಾಮಿ, ಪ್ರಾಣಗಳು ಪರಮಾತ್ಮನ ವಿಕಾರವಾಗಿವೆ ಅಂತ ಅನ್ನೋದಕ್ಕೆ ಏನು ನಿಮಗೆ ಪ್ರಮಾಣ ಏನು, ಕಾರಣ ಏನು ಕೊಡ್ತೀರ ನೀವು ಅಂದರೆ, ಕಾರಣ ಏನಪ್ಪ ಕೊಡೋದು? ಪರಮಾತ್ಮನೇ ಮೊದಲು ಕಂಡಿಲ್ಲ, ಪರಮಾತ್ಮ ಸೃಷ್ಟಿ ಮಾಡೋದನ್ನು ಯಾವನೂ ನೋಡಿಲ್ಲ. ಹೀಗಿರುವಾಗ ಅದು ಪ್ರತ್ಯಕ್ಷ ಅನುಮಾನ ಎರಡಕ್ಕೂ ಕೂಡ ಪ್ರಮಾಣಕ್ಕೆ ಗೋಚರವಲ್ಲ. ಅದು ಯಾವುದು ಆ ಸಂದರ್ಭ, ಇನ್ನು ಉಳಿದದ್ದು ಯಾವುದು ಆಗಮ. ಅದಕ್ಕೆ ಶ್ರುತತ್ವಮೇವ, ಶ್ರುತಿಯೇ ಪ್ರಮಾಣ ಅಷ್ಟೆ. ಶ್ರುತಿ ಪ್ರಮಾಣ ಅಂತ ಹೇಳಿದ್ಮೇಲೆ ಒಂದು ಸಂಶಯ ಆಗ್ತಾ, ನಾನು ಕೇಷುಚಿತ್ ಪ್ರದೇಶೇಶು ನ ಪ್ರಾಣಾನಾಂ ಉತ್ಪತ್ತಿ ಶ್ರೂಯತೆ ಇತ್ಯುಕ್ತಂ. ಅಲ್ಲ ಸ್ವಾಮಿ, ಶ್ರುತಿ ಪ್ರಮಾಣ ಅಂತ ಹೇಳ್ಬಿಟ್ರೆ ನಾವು ಹೇಳಿದ್ವಲ್ಲ, ಶ್ರುತಿಯಲ್ಲಿ ಕೆಲವು ಕಡೆ ಪ್ರಾಣಗಳಿಗೆ ಉತ್ಪತ್ತಿ ಇಲ್ಲ ಅಂತ ಹೇಳಿದೆ, ಅದು ಶ್ರುತಿ ಇದೆ ಅಂತ ಹೇಳಿದ್ವಲ್ಲ ಸ್ವಾಮಿ ಅಂತ ಹೇಳಿದ್ವಲ್ಲ ಅಂದರೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ ನೋಡಿ. ತದಯುಕ್ತಂ. ನೋಡಪ್ಪ, ನಿನ್ನ ಚಿಂತನೆ ಇದೆಯಲ್ಲ ಸರಿ ಇಲ್ಲ. ಅದು ಹೌದು, ಕೆಲವು ಕಡೆ ಹೇಳಿದ್ದಾರೆ ಪ್ರಾಣಗಳು ವಿಕಾರವಲ್ಲ, ಆತ್ಮನ ವಿಕಾರವಲ್ಲ, ಪ್ರಾಣನಿಗೆ ಉತ್ಪತ್ತಿ ಇಲ್ಲ, ಪ್ರಾಣನು ಆತ್ಮನ ಕಾರ್ಯವಲ್ಲ, ಅದು ಸೃಷ್ಟಿಗಿಂತ ಪೂರ್ವದಲ್ಲೇ ಇದ್ದು ಬಿಟ್ಟಿತ್ತು ಅಂತ ಹೇಳಿದ್ದಾರೆ. ಆದರೂ ಕೂಡ ಪ್ರದೇಶಾಂತರೇಶು ಶ್ರವಣಾತ್, ಪ್ರದೇಶಾಂತರೇಶು ಅಂದರೆ ಬೇರೆಯ ಕಡೆಗಳಲ್ಲಿ, ಅದರಲ್ಲಿ ಅಲ್ಲಿ ಒಂದು ಕಡೆ ಹೇಳಿದ್ದಾರೆ ಸರಿ, ಬೇರೆಯ ಕಡೆಗಳಲ್ಲಿ ಏನು ಹೇಳಿದ್ದಾರೆ? ಇಲ್ಲ, ಪ್ರಾಣವೂ ಕೂಡ ಆತ್ಮನ ಕಾರ್ಯ ಅಂತ ಹೇಳಿದ್ದಾರೆ. ಹಾಗಿರೋವಾಗ ನಹಿ
ಕ್ವಚಿತ್ ಅಶ್ರವಣಂ ಅನ್ಯತ ಶ್ರುತಂ ನಿವಾರಯಿತು ಉತ್ಸಾಹತೆ. ಹಾಗೆ ಒಂದು ಕಡೆ, ಯಾವುದೋ ಒಂದು ಕಡೆ ಕ್ವಚಿತ್ ಅಶ್ರವಣಂ ಹೇಳಿಲ್ಲ, ಯಾವುದು ಈ ಪರಮಾತ್ಮನ ಕಾರ್ಯ ಅಂತ ಹೇಳಿಲ್ಲ. ಹೌದು, ಪರಮಾತ್ಮ ಅಂದರೆ ಈ ಸೃಷ್ಟಿಗಿಂತ ಮುಂಚೆ ಇತ್ತು ಅಂತ ಹೇಳಿದೆ, ಕಾರ್ಯ ಅಲ್ಲ ಅಂತ ಹೇಳಿದೆ. ಆದರೂ ಕೂಡ ಕ್ವಚಿದಷ್ಟು ಕಾರ್ಯ ಅಂತ ಹೇಳಿಲ್ಲ. ಕಾರ್ಯ ಅಂತ ಹೇಳಿಲ್ಲದೆ ಇದ್ದರೂ ಕೂಡ ಏನಾಗಿದೆ, ಈ ಇನ್ನೊಂದು ಕಡೆ ಕಾರ್ಯ ಅಂತ ಹೇಳಿದೆಯಲ್ಲ, ಅದನ್ನ ಈ ಶ್ರುತಿಯು ಬಾಧಿಸುವುದಕ್ಕೆ ಆಗುವುದಿಲ್ಲ. ಒಂದು ಕಡೆ ಹೇಳಿದ ಸರಿಯಪ್ಪ, ಹೇಳಿದ ಮಾತ್ರಕ್ಕೆ ಅದು ಅದಕ್ಕೆ ವಿರುದ್ಧವಾದ ಶ್ರುತಿಯನ್ನ ಬಾಧ ಮಾಡುವುದಕ್ಕಾಗುವುದಿಲ್ಲ. ಅದು ಪ್ರಮಾಣ, ಇದು ಪ್ರಮಾಣ. ಮತ್ತು ನಿರ್ಧಾರ ಹೇಗೆ ಮಾಡಬೇಕು? ನಿರ್ಧಾರ ಮಾಡಬೇಕು ಅಂದರೆ ವಿಚಾರ ಮಾಡಬೇಕು, ಪೂರ್ವಾಪರ ನೋಡಬೇಕು, ಹಿಂದಿನ ಸಂದರ್ಭ ಏನು, ಮುಂದಿನ ಸಂದರ್ಭ ಏನು, ಹಿಂದೆ ಉತ್ಪತ್ತಿ ಹೇಳಿದಾರಾ ಇಲ್ವಾ, ಅದೆಲ್ಲ ಯೋಚನೆ ಮಾಡಿ ನಾವು ತೀರ್ಮಾನ ಮಾಡಬೇಕು. ಹಿಂದೆ ಹೇಳಿಲ್ಲ, ಉತ್ಪತ್ತಿ ಪ್ರಾಣಿಗಳಿಗೆ ಉತ್ಪತ್ತಿ ಹೇಳಿಲ್ಲ ಒಂದು ಮಾತ್ರಕ್ಕೆ ಓಹೋ ಪ್ರಾಣಿಗಳಿಗೆ ಉತ್ಪತ್ತಿ ಇದೆ ಅಂತಕ್ಕಂಥ ಶ್ರುತಿಯಿಂದ ನಿವಾರಣೆ ಮಾಡೋಕ್ಕಾಗತ್ತಾ? ಆಗೋಲ್ಲ. ಅದಕ್ಕೆ ಹೇಗೆ ಅರ್ಥ ಮಾಡಬೇಕು ಅದಕ್ಕೆ ಅರ್ಥ ಮಾಡಬೇಕು ಅಷ್ಟೇ ಅಂಥೇಳಿ, ತಸ್ಮಾತ್ ಶ್ರುತತ್ವ ಅವಿಶೇಷಾತ್ ಆಕಾಶಾದಿವತ್ ಪ್ರಾಣಾಃ ಅಪಿ ಉತ್ಪದ್ಯಂತೆ ಇತಿ ಸೂಕ್ತಂ. ಆದ್ದರಿಂದ ಶ್ರುತಿಯಲ್ಲಿ ಶ್ರುತತ್ವ ಅವಿಶೇಷಾತ್ ಸಮಾನವಾಗಿರುವುದರಿಂದ ಆಕಾಶಾದಿಗಳಂತೆ ಪ್ರಾಣವೂ ಕೂಡ ಏನು ಹುಟ್ಟುತ್ತವೆ. ಪ್ರಾಣಗಳೂ ಕೂಡ ಏನಾಗಿದೆ, ಆ ಪರಮಾತ್ಮನ ಕಾರ್ಯವೇ ಆಗಿದೆ, ಅವು ಆಗಿವೆ ಪ್ರಾಣಗಳು ಅಂತ ಹೇಳಿ ಸಿದ್ಧವಾಗುತ್ತೆ. ಇಲ್ಲಿ ಏನು, ಅಲ್ಲಿಗೆ ಏನಾಯಿತು, ಈ ಒಂದು ಪ್ರತಿಜ್ಞೆ ಅಂತಕ್ಕಂಥದ್ದು ಸಿದ್ಧ ಮಾಡಬೇಕು. ಅದನ್ನು ಮುಂದೆ ಹೇಳ್ತಾರೆ. ಹೀಗೆ ಅರ್ಥ ಮಾಡದೆ ಇದ್ರೆ ಏನಾಗುತ್ತೆ, ಅವೆಲ್ಲ ವಿಚಾರ ಮಾಡ್ತಾರೆ. ಇದಕ್ಕೆ ಇದು ಸಿದ್ಧವಾಯಿತು, ಪ್ರಾಣಗಳೂ ಕೂಡ ಆತ್ಮನ ಕಾರ್ಯವೇ ಆಗಿವೆ ಅಂತಕ್ಕಂಥ ಸಿದ್ಧ. ಅದೇನು, ಪ್ರಾಣಗಳಿಗೆ ಸ್ವತಂತ್ರವಾದ ಅಸ್ತಿತ್ವ ಅಂತಕ್ಕಂಥದ್ದು ಇಲ್ಲ. ಅಂದ್ರೇನು, ಪರಬ್ರಹ್ಮವೇ ಏಕಮೇವಾದ್ವಿತೀಯವಾದ ತತ್ವ ಅಂತ ಹೇಳಿ ಮುಂದೆ ಹೇಳ್ತಾರೆ. ಅದನ್ನು ಹಿಂದೆನೂ ಹೇಳಿದ್ರು, ಮತ್ತಿವೆಲ್ಲ ಹೇಳಿದ್ದಾರಲ್ಲ ಅಂತಂದರೆ ಅದೇ ನಾವು ನಾಳೆ ಯೋಚನೆ ಮಾಡ್ತೀವಲ್ಲ, ಚಿಂತನೆ ಮಾಡ್ತೀವಲ್ಲ, ವಿಶುದ್ಧ ವೇದಾಂತ ಪರಿಭಾಷೆ. ಅದೇ ಈ ಪಾರಿಭಾಷಿಕ ಪದಗಳನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ವಿಚಾರ ಮಾಡ್ತಕ್ಕಂಥ ಗ್ರಂಥ ಅದು. ಹೌದು ತಾನೆ? ಅದನ್ನು ಇಲ್ಲಿಯ ಸಂದರ್ಭಕ್ಕೆ ತಕ್ಕಂತೆ ನಾವು ಅರ್ಥ ಮಾಡಬೇಕು. ಎಲ್ಲೋ ತರ್ಕಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಸಾಂಖ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಅಲ್ಲಿಗೆ ಸರಿ ಹೋಗುತ್ತೆ ಅದು. ಇಲ್ಲಿ ಅದನ್ನು ತರಬಾರದು. ಇಲ್ಲಿ ನಾವು ಆ ಪಾರಿಭಾಷಿಕ ಪದಗಳಿಗೆ ವಿಶುದ್ಧವಾಗಿ ಅರ್ಥವನ್ನು ವಿಶುದ್ಧ ಅಂದ್ರೇನು, ಈ ಒಂದು ಶಾಸ್ತ್ರಕ್ಕೆ ಸಂಬಂಧಿಸುವಂತೆ ಅರ್ಥ ಮಾಡಬೇಕು ಅಷ್ಟೇ. ವಿಶುದ್ಧ ಅಂದರೆ ಬೇರೆಯವ್ರದ್ದೆಲ್ಲ ಅಶುದ್ಧ, ನಮ್ಮದು ವಿಶುದ್ಧ ಅಂತ ಅಲ್ಲ. ಅದನ್ನು ಹೇಳಿತ್ತು, ಹೋದ ಭಾಗದಲ್ಲಿ ಹೇಳಿತ್ತು. ಅದು ಸ್ವಾಮಿಗಳ ಅಭಿಪ್ರಾಯ ಖಂಡಿತ ಅಲ್ಲ. ಇದು ಅದು ಮುಂದೆ ನೋಡೋಣ, ನಾಳೆ ನೋಡೋಣ. ಮತ್ತು ಈ ಆಯ್ತಲ್ಲ, ಇದು ಈಗ ಟೈಮ್ ಆಯಿತು, ನೋಡೋಣ. ಇದರ ಪದವಿ ಭಾಗ ಅದು ಮಾಡಿಬಿಡ. ಓಂ ಗೌಣ್ಯ ಸಂಭವಾತ್, ಓಂ ಗೌಣ್ಯ ಸಂಭವಾತ್ ಇದಂ ಸೂತ್ರಂ ಅಸ್ಮಿನ್ ಅಧಿಕರಣೆ ಪ್ರಾಣಾಧಿಕರಣೆ ದ್ವಿತೀಯಂ ಸೂತ್ರಂ. ಅಲ್ಲಿ ಎರಡನೇ ಸೂತ್ರ ಓಂ ಗೌಣ್ಯ ಸಂಭವಾತ್. ಪದವಿ ಭಾಗ ನೋಡೋಣ. ಗೌಣ್ಯ ಸಂಭವಾತ್ ಇತಿ ಏಕಪದಾತ್ಮಕಮಿದಂ ಸೂತ್ರಂ. ಇದು ಒಂದೇ ಪದ, ಗೌಣ್ಯ ಸಂಭವಾತ್. ಎಂಥ ಪದ? ಸಮಸ್ತ ಪದ, ಏನಲ್ಲ, ಎರಡು ಪದವಲ್ಲ. ನೋಡಿ, ಆಚಾರ್ಯರ ಒಂದು ಭಾಷ್ಯ ಅಂತಕ್ಕಂಥದ್ದು ಹೇಗಿದೆ ನೋಡಿ. ಇದೇ ಸೂತ್ರ ಏನು ಇದೆ, ಸೇಮ್ ಅಂತಾರಲ್ಲ ಹಾಗೆ. ಓಂ ಗೌಣ್ಯ ಸಂಭವಾತ್ ಇಲ್ಲಿ ಬಂದಿದೆಯಲ್ಲ, ಇದೇ ಸೂತ್ರ ಆ ವಿಯದಧಿಕರಣದಲ್ಲಿ, ಆಕಾಶಾಧಿಕರಣದಲ್ಲಿ ಏನು ಆಕಾಶವೂ ಕೂಡ ಕಾರ್ಯವಾಗಿದೆ ಅಂತ ಹೇಳಿತ್ತು. ಇಲ್ಲೂ ಕೂಡ ಅದೇ, ಪ್ರಾಣವೂ ಕೂಡ ಕಾರ್ಯವಾಗಿದೆ ಅಂತ ಹೇಳೋದೇ ಇದು ಸೂತ್ರ ಇದು. ಆದರೂ ಕೂಡ
ಇದೇ ಸೂತ್ರ ಅಲ್ಲಿ ಬಂದಿದ್ದಾಗ ಆಚಾರ್ಯರು ಬೇರೆ ಥರ ಅರ್ಥವನ್ನು ಮಾಡಿದ್ರು. ಇಲ್ಲಿ ಬೇರೆ ಅರ್ಥವನ್ನು ಮಾಡ್ತಾ ಇದ್ದಾರೆ. ಬೇರೆ ಅರ್ಥ ಅಂದ್ರೇನು? ಪದ ವಿಭಾಗ ಕ್ರಮವನ್ನೇ ಬೇರೆ. ಅಲ್ಲಿ ಏನು ಮಾಡಿದ್ರು? ನ ವಿಯದ ಶ್ರುತೇ ಅಸ್ತಿತು ಗೌಣ್ಯ ಸಂಭವಾತ್ ಅಂತ ಅಲ್ಲೂ ಬಂದಿತ್ತು. ಅಲ್ಲಿ ಗೌಣ್ಯ ಸಂಭವಾತ್ ಅನ್ಬೇಕಾದ್ರೆ ಏನು ಅರ್ಥ ಮಾಡಿತ್ತು ಅಂತಂದರೆ, ಅಲ್ಲಿ ಗೌಣಿ ಅಸಂಭವಾತ್ ಅಂದ್ಬಿಟ್ಟು ದ್ವಿಪದಾತ್ಮಕಮಿದಂ ಸೂತ್ರಂ ಅಂತ ಹೇಳಿದರು ಆಚಾರ್ಯರು. ಹೌದ್ ತಾನೆ? ಆದರೆ ಇಲ್ಲಿ ಏನು? ಅಲ್ಲಿ ಗೌಣಿ ಅಸಂಭವಾತ್ ಅನ್ಬೇಕು. ಏನು ಹೇಳ್ಬಿಟ್ಟಿದ್ರು? ಗೌಣಿ ಏನು ಗೌಣಿ? ಆಕಾಶೋತ್ಪತ್ತಿ ಶ್ರುತಿ ಗೌಣಿ ಅಂದರೆ ಅಸಂಭವಾತ್. ಗೌಣಿ ಅಂತ ಹೇಳಿದ್ರೆ ಮುಖ್ಯಾರ್ಥದಲ್ಲಿ ಹೊಂದುವುದಿಲ್ಲ ಅಂತ. ಇದು ಯಾವ ಸೂತ್ರ ಆಗಿತ್ತು ಅಲ್ಲಿ? ಅಲ್ಲಿ ಪೂರ್ವಪಕ್ಷ ಸೂತ್ರ. ಇದು ಗೌಣ್ಯ ಸಂಭವಾತ್ ಅಲ್ಲಿ ಅದು ಪೂರ್ವಪಕ್ಷ ಸೂತ್ರ ಆಗಿತ್ತು. ಆಕಾಶಕ್ಕೆ ಉತ್ಪತ್ತಿಯನ್ನ ಗೌಣ ಅಂತ ಹೇಳಬೇಕಲ್ಲ, ಅದೇ ಸರಿ. ಮುಖ್ಯ ಅಂತ ಹೇಳಿಬಿಟ್ರೆ ಅಸಂಭವಾದ ಹೊಂದೋದಿಲ್ಲ. ಆಕಾಶಕ್ಕೆ ಮುಖ್ಯೋತ್ಪತ್ತಿ ಹೊಂದೋದಿಲ್ಲ. ಕ್ಷಮಿಸಬೇಕು, ಆಕಾಶಕ್ಕೆ ಉತ್ಪತ್ತಿಯೇ ಇಲ್ಲ ಅಂತಕ್ಕಂಥದ್ದು ಏನಾಗುತ್ತೆ? ಇಲ್ಲ, ಆಗ ಉತ್ಪತ್ತಿ ಇದೆ. ಉತ್ಪತ್ತಿ ಹೇಳಿಬಿಟ್ಟಿದ್ದಾರಲ್ಲ ಅಂದರೆ ಇಲ್ಲ ಇಲ್ಲ, ಅದು ಗೌಣಾರ್ಥದಲ್ಲಿ ಹೇಳಿದ್ದಾರೆ. ಗೌಣಾರ್ಥದಲ್ಲಿ ಆಕಾಶಕ್ಕೆ ಉತ್ಪತ್ತಿಯನ್ನು ಹೇಳಿದರೆ ಅದು ಸರಿ ಹೋಗೋದಿಲ್ಲ ಅಂತ ಅಲ್ಲಿ ಪೂರ್ವಪಕ್ಷ ಸೂತ್ರ ಆಗಿತ್ತು. ಇಲ್ಲಿ ಏನು ಮಾಡಿದ್ದಾರೆ? ಇಲ್ಲಿ ಇದು ಯಾವ ಸೂತ್ರ? ಇದು ಸಿದ್ಧಾಂತ ಸೂತ್ರ. ಅಲ್ಲಿ ಪೂರ್ವಪಕ್ಷ ಸೂತ್ರ, ಇದು ಸಿದ್ಧಾಂತ ಸೂತ್ರ. ಆದ್ದರಿಂದ ಇಲ್ಲಿ ಏನು ಮಾಡಬೇಕು? ಗೌಣ್ಯ ಸಂಭವಾತ್ ಅನ್ನೋದಕ್ಕೆ ಅದು ಒಂದೇ ಪದ, ಸಮಸ್ತ ಪದ ಅಂತ ಮಾಡಿ, ಯಾವುದು? ಗೌಣ್ಯಾ ಅಸಂಭವಾತ್ ಗೌಣ್ಯ ಸಂಭವಾತ್ ಷಷ್ಠೀ ತತ್ಪುರುಷ ಸಮಾಸ. ಇದನ್ನು ಮಾಡಿದ್ರು ಇಲ್ಲಿ. ಹಾಗಾಗಿ ಏಕಪದಾತ್ಮಕಮಿದಂ ಸೂತ್ರಂ. ಇದೇನಾಗುತ್ತೆ ನೋಡಿ, ನಾವು ಸರಿಯಾಗಿ ಒಂದು ಯಾವುದಾದ್ರೂ ಒಂದು ಗುರುಮುಖೇನ ಅರ್ಥ ಮಾಡ್ಕೊಳ್ದೆ ಹೋಗ್ಬಿಟ್ರೆ, ನನಗೂ ಸಂಸ್ಕೃತ ಓದ್ಕೊಂಡ್ರಿ ಗೌಣ್ಯ ಸಂಭವಾತ್ ಅಂದ್ರೆ ಏನು? ಅಲ್ಲಿ ಗೌಣಿ ಅಸಂಭವಾತ್ ಇತಿ ದ್ವಿಪದಾತ್ಮಕಮಿದಂ ಸೂತ್ರಂ. ಅದು ಇಲ್ಲೂ ಅಷ್ಟೇ, ಏನು ತಪ್ಪೇನಲ್ವಲ್ಲ. ಹಾಗಲ್ಲ. ಆದರೆ ಇಲ್ಲಿ ಇದಕ್ಕೆ ಇದೇನು? ಇದೇ ಒಂದು ಸಂಪ್ರದಾಯ ಕ್ರಮ. ಒಂದು ಗುರುಮುಖೇನೇ ಇದನ್ನು ಪಾಠವಾಗಬೇಕು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಯಾಕೆ? ಎಷ್ಟೇ ಬಾರಿ, 100 ಬಾರಿ ಅಲ್ಲ, 1000 ಬಾರಿ ನಾನು ದೊಡ್ಡ ಸಂಸ್ಕೃತ ವಿದ್ವಾಂಸ, ಎಂಥ ಪದಗಳನ್ನು ಬೇಕಾದ್ರೆ ವಿಭಾಗ ಮಾಡಿ ಅರ್ಥ ಮಾಡಿಕೊಳ್ಳಬಲ್ಲೆ ಅಂತ ಇದ್ದರೂ ಕೂಡ ಸ್ವತಂತ್ರವಾಗಿ ಏನಾದರೂ ಕೂಡ ಈ ಸೂತ್ರಗಳಿಗೆ ಅರ್ಥ ಮಾಡ್ಕೊಳ್ತೇನೆ ಅಂತ ಹೋದರೆ ಅವನು ಏನಾದ? ಬಿದ್ದ ಹಳ್ಳಕ್ಕೆ ಅಷ್ಟೆ. ಆದ್ದರಿಂದ ಇದೇನು ಇರಲಿ, ಅದು ಏನಾಗಿದೆ ಇಲ್ಲಿ? ಗೌಣ್ಯಾ ಅಸಂಭವಾತ್ ಗೌಣ್ಯ ಸಂಭವಾತ್ ಇತಿ ಏಕಪದಾತ್ಮಕಮಿದಂ ಸೂತ್ರಂ ಅಂತ ಹೇಳಿ ಇಲ್ಲಿ ಏನರ್ಥ ಇದೆ? ಗೌಣ್ಯಾ ಅಸಂಭವಾತ್. ಈಗ ಈ ಪ್ರಾಣಗಳ ಉತ್ಪತ್ತಿ ಅಂತ ಇದೆಯಲ್ಲ, ಅದು ಈ ಗೌಣ್ಯ ಗೌಣ ಯಾವುದೋ ಗುಣಕ್ಕೆ ಸಂದರ್ಭದಲ್ಲಿ ಹೇಳಿದ್ದು ಅಂತ ಹೇಳಿದರೆ ಅದು ಏನಾಗುತ್ತೆ? ಅಸಂಭವ, ಅದು ಹೊಂದೋದಿಲ್ಲ ಅಂತಂತ. ಏನಾಗುತ್ತೆ? ಪ್ರಾಣಗಳಿಗೆ ಉತ್ಪತ್ತಿಯನ್ನು ಹೇಳಿದ್ದಾರೆ ನೋಡಿ. ಪ್ರಾಣ ಏತಸ್ಮಾತ್ ಜಾಯತೆ ಪ್ರಾಣ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ಶಂಕರ ಭಗವತ್ಪಾದರು. ಅವನೇನು ಹೇಳ್ಬಿಟ್ಟ ಪೂರ್ವಪಕ್ಷದವನು? ಸ್ವಾಮಿ, ನೀವು ಹಿಂದೆ ಹೇಳಿದ್ರಲ್ಲ ಇದೇ ಗೌಣ್ಯ ಸಂಭವಾತ್ ಅಂತ ಅನ್ನೋದಕ್ಕೇನು? ಅಲ್ಲಿ ಗೌಣಿ ಅಂತ ಹೇಳಿದ್ರಕ್ಕೆ ಅದು ಅಲ್ಲಿ ಹೇಳಿದ್ರಲ್ಲ 2 ಪದ ಮಾಡಿ ಗೌಣಿ ಅಂತ. ಇಲ್ಲೂ ಕೂಡ ನಾವು ಹೇಳ್ತೇವೆ ಪ್ರಾಣಗಳಿಗೆ ಉತ್ಪತ್ತಿ ಹೇಳಿದ್ದರೂ ಕೂಡ ಅದು ಗೌಣಾರ್ಥದಲ್ಲಿ ಹೇಳಿದ್ದಾರೆ ಅಷ್ಟೇ ಸ್ವಾಮಿ ಅಂತಂದ. ಅದಕ್ಕೆ ಇಲ್ಲಿ ಉತ್ತರ ಹೇಳ್ತಾ ಇದ್ದ ಸಿದ್ಧಾಂತ, ಇದು ಸಿದ್ಧಾಂತ ಸೂತ್ರ. ಇದು ಗೌಣ್ಯ ಸಂಭವಾತ್.
ನೋಡಪ್ಪ, ಆ ಥರ ಗೌಣಾರ್ಥವನ್ನು ಮಾಡಿದರೆ ಅದು ಸಂಭವಿಸುವುದಿಲ್ಲವಾದ್ದರಿಂದ ಏನಾಗುತ್ತೆ? ಪ್ರಾಣಗಳಿಗೆ ಉತ್ಪತ್ತಿಯನ್ನು ಹೇಳ್ತಾ ಇದೆ, ಪ್ರಾಣಗಳು ಹುಟ್ಟಿದೆ, ಪ್ರಾಣಗಳು ಕಾರ್ಯ ಅಂತಕ್ಕಂಥ ಶ್ರುತಿವಾಕ್ಯವನ್ನು ನೀನು ಗೌಣ ಅಂತ ಹೇಳಿಬಿಟ್ರೆ ಅದು ಹೊಂದುವ ಹಾಗಿಲ್ಲ, ಹೊಂದೋದಿಲ್ಲ. ಆದ್ದರಿಂದ ಆತ್ಮನಿಂದ ಹುಟ್ಟುತ್ತವೆ ಅಂತ ಅನ್ನೋದೇ ಸಿದ್ಧವಾಗ್ತದೆ. ಹೇಗೆ ಹೊಂದೋದಿಲ್ಲ ಅದನ್ನು ತೋರಿಸ್ತೇವೆ ಬನ್ನಿ ನಾವು ಅಂತ ಹೇಳಿ ಅದನ್ನು ತೋರಿಸ್ತಾ ಇದ್ದಾರೆ. ಹೀಗೆ ಓಂ ಗೌಣ್ಯ ಸಂಭವಾತ್ ಅಂದರೆ ಪ್ರಾಣೋತ್ಪತ್ತಿ ಶ್ರುತಿಯು ಪ್ರಾಣಗಳಿಗೆ ಉತ್ಪತ್ತಿ ಉಂಟು, ಪ್ರಾಣಗಳೂ ಕೂಡ ಪರಮಾತ್ಮನ ಕಾರ್ಯವೇ ಆಗಿದೆ. ಹೇಗೆ? ಆಕಾಶಾದಿಗಳಂತೆ ಅಂತ ಹೇಳುವಾಗ ಹೌದು ಸ್ವಾಮಿ, ಉತ್ಪತ್ತಿಯನ್ನು ಹೇಳಿದ್ದಾರೆ. ಹೇಳಿದ್ರೆ ಹೇಗೆ ಹೇಳಿದ್ದಾರೆ? ಮುಖ್ಯಾರ್ಥದಲ್ಲಿ ಅಲ್ಲ, ಗೌಣಾರ್ಥದಲ್ಲಿ ಹೇಳಿದ್ದಾರೆ. ಮುಖ್ಯಾರ್ಥ ಏನು? ಪ್ರಾಣಗಳಿಗೆ ಉತ್ಪತ್ತಿ ಇಲ್ಲ ಅಂತ ಅನ್ನೋದೇ ಮುಖ್ಯಾರ್ಥ ಅಂತ ನೀನು ಹೇಳುವುದಾದರೆ ನೋಡಪ್ಪ, ಇದು ಗೌಣ, ಪ್ರಾಣಗಳ ಉತ್ಪತ್ತಿ ಗೌಣ ಅಂತ ಹೇಳುವುದು ಸರ್ವಥಾ ಹೊಂದುವುದಿಲ್ಲವಾದ್ದರಿಂದ, ಹೊಂದೋದಿಲ್ಲ. ಆದ್ದರಿಂದ ಏನಾಗುತ್ತೆ? ಇದು ಗೌಣ, ಇದು ಗೌಣಾರ್ಥ ಅಲ್ಲ, ಮುಖ್ಯಾರ್ಥದಲ್ಲಿಯೇ ತೆಗೆದುಕೊಳ್ಳಿ. ಪ್ರಾಣಗಳಿಂದ ಈ ಒಂದು ಆತ್ಮನಿಂದ ಪ್ರಾಣಗಳು ಹುಟ್ಟುತ್ತವೆ ಅನ್ನೋದು ಮುಖ್ಯಾರ್ಥದಿಂದಲೇ ನಾವು ಸ್ವೀಕಾರ ಮಾಡಬೇಕು. ಯಾಕೆ ಅಂತಕ್ಕಂಥದ್ದು ನೋಡಿ. ಮೊಟ್ಟ ಮೊದಲು ನಾವು ಯಾವುದು ಉದಾಹರಣೆ ಕೊಟ್ಟಿದ್ವಿ, ಒಂದು ಉದಾಹರಣೆ ತಗೊಂಡಿದ್ದಾರೆ, ಏತಸ್ಮಾತ್ ಜಾಯತೆ ಪ್ರಾಣ ಅಂತಕ್ಕಂಥದ್ದು. ಅದು ಯಾವುದದು? ಮುಂಡಕೋಪನಿಷತ್ತು. ಮುಂಡಕೋಪನಿಷತ್ತು ಹೊರಟಿರೋದು ಯಾತಕ್ಕೆ? ಮುಂಡಕೋಪನಿಷತ್ತು ಹೊರಟಿರತಕ್ಕಂಥದ್ದು ಬ್ರಹ್ಮತತ್ವವನ್ನು ತಿಳಿಸಿಕೊಡುವುದಕ್ಕೆ. ಎಂಥ ಬ್ರಹ್ಮತತ್ವ? ಏಕಮೇವಾದ್ವಿತೀಯವಾದ ಬ್ರಹ್ಮತತ್ವ. ಮತ್ತು ಇನ್ನೆಂಥ ಬ್ರಹ್ಮತತ್ವ? ಆ ಬ್ರಹ್ಮ ಒಂದನ್ನು ತಿಳಿದು ಬಿಟ್ಟರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ. ಕಸ್ಮಿನ್ ಭಗವೋ ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತಿ ಅಂತ ಅನ್ನೋದಕ್ಕೆ ಉತ್ತರವಾಗಿ ಬಂದಿದೆ ಮುಂಡಕೋಪನಿಷತ್ತು. ಹೀಗೆ ಅದ್ಯಾವುದು? ಅದರ ಮುಖ್ಯೋದ್ದೇಶ ಅದು. ಆದರೆ ನೋಡಪ್ಪ, ನೀನು ಇಲ್ಲಿ ಈ ಒಂದು ಏತಸ್ಮಾತ್ ಜಾಯತೆ ಪ್ರಾಣ ಅಂತ ಮುಂಡಕದಲ್ಲಿ ಬಂದಿದೆಯಲ್ಲ, ಅದಕ್ಕೆ ಗೌಣಾರ್ಥವನ್ನು ಹೇಳಿಬಿಟ್ರೆ, ಹೌದು ಸ್ವಾಮಿ, ಏನೋ ಗೌಣಾರ್ಥದಲ್ಲಿ ಹೇಳಿದ್ದಾರೆ, ಉತ್ಪತ್ತಿಯನ್ನು ನಿಜವಾಗಿ ಉತ್ಪತ್ತಿ ಅಂತ ಹೇಳಿಬಿಟ್ರೆ ಅವ ಏನಾಗುತ್ತೆ? ಆ ಕಸ್ಮಿನ್ ಭಗವೋ ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತಿ ಅನ್ನೋದಕ್ಕೆ ಉತ್ತರ ಹೇಳಿದ್ದಾರಲ್ಲ ಮುಂದೆ ಎಲ್ಲ, ಅದು ಯಾವುದೂ ಹೊಂದೋದಿಲ್ಲ. ಅದು ಮುಖ್ಯನೋ ಇದು ಮುಖ್ಯನೋ ಅಂತ ವಿಚಾರ ಮಾಡಿ ಮುಂದೆ ಹೇಳಿದ್ದಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.